ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾವು ಇವಾಗ ಜಾಗರಣೆಯಲ್ಲಿದ್ದೇವೆ. ಕಳೆದ ಸಂಚಿಕೆಯಿಂದ ಜಾಗರಣೆ ಮಾಡ್ತಾಯಿದ್ದೇವೆ. ಮತ್ತೆ ಆ ಜಾಗರಣೆಯನ್ನು ಮುಂದುವರಿಸೋಣ. ಕಳೆದ ಸಂಚಿಕೆಯಲ್ಲಿ ಬಹಳಷ್ಟು ವಿಧವಾದ ಕಾರ್ಯಕ್ರಮಗಳನ್ನು ಮತ್ತು ಪೂಜೆಗಳನ್ನು, ಕೈಂಕರ್ಯಗಳನ್ನು ತಮಗೆಲ್ಲ ತೋರಿಸ್ತಾ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಅದಕ್ಕಿಂತ ಚೆನ್ನಾಗಿರತಕ್ಕಂಥ ಮತ್ತಷ್ಟು ವಿಡಿಯೋಗಳನ್ನು, ಸಂಗೀತ ಕಾರ್ಯಕ್ರಮಗಳನ್ನು, ಡ್ಯಾನ್ಸು, ಹಾಡು ಇತ್ಯಾದಿ ಕಾರ್ಯಕ್ರಮಗಳನ್ನು ಮತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರುವ ಜನಗಳನ್ನು, ಅಲ್ಲಿ ಆಗುವ ಚಟುವಟಿಕೆಗಳನ್ನು ಪ್ರತಿಯೊಂದನ್ನು ಮತ್ತೆ ನೋಡೋಣ ವಿಸ್ತಾರವಾಗಿ. ಬನ್ನಿ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಈ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ, ಈ ಪ್ರೋಗ್ರಾಮ್ನ ಸಂಯೋಜನೆ ಮಾಡಿದವರು ಸದ್ಗುರುಗಳ ಮಗಳು. ಅವರ ಹೆಸರು ರಾಧೆ ಅಂತ. ಅವರು ಭರತನಾಟ್ಯದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದವರು. Is unable to carry Kailash and is crushed under it. Helpless, he bursts into beautiful poetry in praise of Shiva in the form of the Shiva Tandava Stotra. ಸ್ನೇಹಿತರೆ, ಈ ಪ್ರೋಗ್ರಾಮ್ ಯಾರ ಬಗ್ಗೆ ಗೊತ್ತಾ? ಇದು ಗಣೇಶ ಮತ್ತು ರಾವಣರ ನಡುವೆ ನಡೆದ ಒಂದು ಸಂಘರ್ಷದ ಅಥವಾ ಒಂದು ಘಟನೆಯ ವಿವರ. ನಿಮಗೆಲ್ಲ ಗೊತ್ತಿರ್ಬೋದು, ರಾವಣ ಭಯಂಕರವಾದ ತಪಸ್ಸನ್ನು ಮಾಡಿ ಶಿವನ ಒಲಿಸ್ಕೊಂಡು ಶಿವನಿಂದ ಆತ್ಮಲಿಂಗವನ್ನು ಪಡಿತಾನೆ. ರಾವಣ ಆತ್ಮಲಿಂಗವನ್ನು ಪಡೆದು ತನ್ನ ಲಂಕೆಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ದೇವತೆಗಳು ಅದನ್ನು ನೋಡಿ ಭಯಪಡ್ತಾರೆ. ಯಾಕೆ ಅಂತಂದರೆ ರಾವಣ ಇನ್ನಷ್ಟು ರಾವಣನಿಗೆ ಶಕ್ತಿ ಬಂದರೆ ಅದೇನು ಮಾಡಿಬಿಡ್ತಾನೋ ಅಂತ. ಆವಾಗ ಎಲ್ಲರೂ ಬಂದು ಗಣೇಶನ ಕೇಳ್ಕೊತಾರೆ, ಗಣೇಶ ನಮ್ಮನ್ನು ಹೆಂಗಾದರೂ ಕಾಪಾಡಪ್ಪ ಅಂತ. ಆಗ ಗಣೇಶ ರಾವಣನ ದಾರಿಗೆ ಅಡ್ಡ ಬಂದು ಆ ಆತ್ಮಲಿಂಗವನ್ನು ಕೆಳಗಡೆ ಇಡಂಗೆ ಮಾಡ್ತಾನೆ. ಇಲ್ಲಿ ಸ್ವಾರಸ್ಯಕದ ಸಂಗತಿಯನ್ನು ಗೊತ್ತಾ? ಶಿವ ಹೇಳಿರ್ತಾನೆ ಮೊದಲೇ, ಆತ್ಮಲಿಂಗವನ್ನು ಕೆಳಗಡೆ ಇಟ್ಟರೆ ಅದರ ಶಕ್ತಿ ಹೊರಟೋಗುತ್ತೆ ಅಂತ. ಅದನ್ನು ತನ್ನ ಸಮಯ ಪ್ರಜ್ಞೆ ಮತ್ತು ಯೋಚನೆಗಳನ್ನು ಉಪಯೋಗಿಸ್ಕೊಂಡು ಗಣೇಶ ಅದನ್ನು ಕೆಳಗಡೆ ಇಡಂಗೆ ಮಾಡ್ತಾನೆ ಮತ್ತು ಆತ್ಮಲಿಂಗ ರಾವಣನನ್ನು ಸೇರೋ ಹಾಗೆ ತಡಿತಾನೆ. ಸೊ ಇದರಿಂದ ದೇವತೆಗಳೆಲ್ಲ ಖುಷಿ ಆಗ್ತಾರೆ. ಇದು ಅದರ ಥೀಮು. ವಂಡರ್ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಂಡರ್ಫುಲ್ಲಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. Blinded by his sense of personal power, among his attributes of devotion, scholarship, and immense capabilities, all overshadowed by his lust, possessiveness, greed, and invincibility, moves towards Kailash, not just to honor and worship Shiva, but to take Kailash to Lanka.
ಇಲ್ಲಿ ನೋಡಿ, ಈ ಮುಸುಕುದಾರಿ ಮಾನವ ಬೇರೆ ಯಾರೂ ಅಲ್ಲ, ಅದು ನಾನೇ. ಮಧ್ಯರಾತ್ರಿ ಅಷ್ಟು ಆಗಕ್ಕೆ ಬರ್ತಾಯಿತ್ತು, ಪ್ರೋಗ್ರಾಮ್ಗಳು ವೈಬ್ರಂಟಾಗಿ ನಡೀತಾ ಇದ್ವು. ಆದರೂ ಎಲ್ಲೋ ಒಂದು ಕಡೆ ನಿದ್ದೆ ಎಳಿತಾ ಇತ್ತು. ಆ ನಿದ್ದೆನ ಅವಾಯ್ಡ್ ಮಾಡೋ ಒಳ್ಳೆ ವಿಧಾನ ಏನಂದರೆ ಮೆಲ್ಲಗೆ ಎದ್ದು ಕಾಲನ್ನು ಕುಣಿಸೋಕೆ ಸ್ಟಾರ್ಟ್ ಮಾಡೋದು. ಸೊ ನಾವು ಹಂಗೆ ಜನರ ಮಧ್ಯದಲ್ಲಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮೆಲ್ಲಕ್ಕೆ ಡ್ಯಾನ್ಸ್ ಮೂಡಿಗೆ ಬರ್ತಾಯಿದ್ದ ಹಾಗೆ ಒಳ್ಳೆ ಕನ್ನಡ ಸಾಂಗ್ ಪ್ಲೇ ಆಯ್ತು ರೀ. ಕನ್ನಡ ಸಾಂಗ್ ಪ್ಲೇ ಆದರೆ ಕೇಳ್ತೀರಾ, ಇನ್ನು ಹಬ್ಬನೇ ನಮಗೆ. ಸೊ ಅಲ್ಲಿರ್ತಕ್ಕಂಥ ಮಿಕ್ಕಿದ ಜನಗಳೊಂದಿಗೆ ಕೂಡಿ ಜಮಾಯಿಸಿದ್ದು.
ಈಗ ಸದ್ಗುರುಗಳು ತಂದ ಕೋಟ್ಯಾಂತರ ರುದ್ರಾಕ್ಷಿಗಳ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಈ ರುದ್ರಾಕ್ಷಿ ಪೂಜೆ ಮಾಡಿದ್ದನ್ನು ಅಲ್ಲಿ ಬಂದ ಭಕ್ತವೃಂದಕ್ಕೆ ಹಂಚಿ, ಆಮೇಲೆ ಆನ್ಲೈನಲ್ಲಿ ನೋಡ್ತಾ ಇರೋರಿಗೆ, ಅದನ್ನು ರಿಜಿಸ್ಟರ್ ಮಾಡಿಕೊಂಡವರಿಗೆ ಭಾರತದ ಪ್ರಪಂಚದ ಮೂಲೆ ಮೂಲೆಗೂ ಕೊರಿಯರ್ ಮೂಲಕ ಇವುಗಳನ್ನು ತಲುಪಿಸಲಾಗುತ್ತೆ. ಇವಾಗ ನೋಡಿ ಟೈಮ್ ಸುಮಾರು 11 ಗಂಟೆ ಆಗಿದೆ. ನಾವು ಕೂತಿದ್ದ ಏರಿಯಾದಿಂದ ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿ ಬಂದಾಗ ಈ ಥರ ಬೋರ್ಡ್ ನೋಡಿದೆ ನೋಡಿ, ಎಷ್ಟು ಕ್ಲೀನಾಗಿ ಹಾಕಿದ್ದಾರೆ ಎಲ್ಲನೂ. ಗ್ರೀನ್ ಝೋನ್ ಪಾರ್ಕಿಂಗು, ಯಾವ ಕಡೆ ಬಸ್ ಸ್ಟಾಪು, ಟ್ಯಾಕ್ಸಿ ಪಿಕಪ್ಪು, ಆಟೋ ರಿಕ್ಷಾ, ಎಲ್ಲೋ ಝೋನ್ ಪಾರ್ಕಿಂಗ್, ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲನೂ ವಾಲಂಟಿಯರ್ಸ್ ಎಫರ್ಟ್. ಈ ಕಡೆ ಎಲ್ಲ ಫುಡ್ ಸ್ಟಾಲ್ಸ್ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಇವೆಲ್ಲ ಈಶಾ ಸ್ಟೋರ್ಸು. ಸೇವಾ ಮಾಡಬೇಕಾದ್ರೆ, ಸಪೋರ್ಟ್ ಮಾಡಬೇಕಾದ್ರೆ, ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಸ್ಟೋರ್ಗಳು ಹಾಕೊಂಡಿರ್ತಾರೆ ಈಶಾದವರು, ವಾಲಂಟಿಯರ್ಸ್ ಅನ್ನೋರು. ಇಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡ್ಬೋದು. ಡೊನೇಷನ್ ಕೊಡೋಕ್ಕಿದ್ರೆ ಅದು ಇದೆ. ಈ ಥರ ಎಲ್ಲ ಸರ್ವಿಸಸ್ಗೂ ಒಂದು ಸ್ಟಾಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಬಂದು ರಿಜಿಸ್ಟರ್ ಮಾಡ್ಕೋಬೋದು. ನೋಡಿ, ಆದಿಯೋಗಿ ಮುಂದ್ಗಡೆ ಡಯಾಸಿಂದ ನೀವು ಹಾಗೆ ಸ್ಟ್ರೇಟಿಗೆ ಬಂದರೆ ಇಲ್ಲಿ ಮಹಾ ಅನ್ನದಾನಂ ನಡೆಯೋ ಸ್ಥಳಕ್ಕೆ ಬರ್ತೀವಿ. ಸಮಯ ಇವಾಗ 11:30 ಆಗಿದೆ. ಆ್ಯಕ್ಚುಲಿ ನನಗೆ 3 ಗಂಟೆ ಸುಮಾರು ಊಟ ಮಾಡಿದ್ರಿಂದ ನನಗೆ ಹೊಟ್ಟೆ ಹಸ್ತಿರಲಿಲ್ಲ. ಊಟ ಮಾಡಿದ್ದಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ಅದು ತಿಂದಿದ್ವಿ. ರಾತ್ರಿ ಇಲ್ಲಿದೆ ಅಂತ ಹಂಗೆ ನೋಡ್ಕೊಂಡು ಬಂದಾಗ ಇಲ್ಲಿ ಕಾಣಿಸ್ತು. ಹೋದ ಸರಿ ಎಲ್ಲ ಸೈಡಲ್ಲೇ ಮಾಡಿಬಿಟ್ಟಿದ್ರು, ಸೊ ಸ್ವಲ್ಪ ಅನಾನುಕೂಲ ಆಗಿತ್ತು. ಇವಾಗೆಲ್ಲ ಲಾಸ್ಟಲ್ಲಿ ಮಾಡಿ ಒಳ್ಳೆ ಆರ್ಗನೈಸ್ಡ್ ಆಗಿದೆ. ಅನ್ನದಾನ ನಡೀತಾ ಇದೆ. Only little bit, not bit. ನೋಡಿ, ಒಂದು ಸ್ವೀಟ್ ಇರುತ್ತೆ, ಒಂದು ಖಾರ ಇರುತ್ತೆ. ಖಾರದಲ್ಲಿ ಎಲ್ಲ ಕಿಚಡಿ ನಾವು ಮಾಡ್ತೀವಲ್ಲ ಆ ಥರ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಸಪೋಸ್ ನೀವೇನಾದರೂ ಇಲ್ಲಿ ಬಂದು ನಿಮಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಮೆಡಿಕಲಿ ಏನಾದರೂ ಇಶ್ಯೂ ಆದರೆ ನಿಮಗೆ ಡಾಕ್ಟರ್ಸ್ ಇಲ್ಲಿ ಅವೈಲೇಬಲ್ ಇರ್ತಾರೆ. ಜನರಲ್ ಟ್ಯಾಬ್ಲೆಟ್ಸ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಅದು ಬಿಟ್ಟು ಸೀರಿಯಸ್ ಆಗಿ ಏನಾದರೂ ಇಶ್ಯೂ ಆದರೆ ಇಲ್ಲಿ ನೋಡಿ ಎಷ್ಟು ಆ್ಯಂಬುಲೆನ್ಸಸ್ ಇದೆ. ಸೊ ಎಂಥ ಎಮರ್ಜೆನ್ಸಿ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಷ್ಟು ಪ್ರಿಪೇರ್ ಆಗಿರ್ತಾರೆ ಎಲ್ಲರೂ. ನೋಡಿ ಎಷ್ಟು ಪ್ರಿಪ್ರೇಷನ್ ಇರುತ್ತೆ. ಇಲ್ಲಿಂದ ನೋಡಿ ಕಾಣ್ತಾ ಇರೋದು, ಅಲ್ಲಿ ಸ್ಟ್ರೇಟಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದೇ ಆದಿಯೋಗಿ. ಇಲ್ಲಿಂದ ಆದಿಯೋಗಿ ಸುಮಾರು 3/4 ಕಿಲೋಮೀಟ್ರ್ ಆಗುತ್ತೆ. ಆದಿಯೋಗಿ ಸ್ಟ್ಯಾಚು, ಅದರ ಚಂದ್ರ ಮಾತ್ರ ಕಾಣ್ತಾ ಇದೆ ನೋಡಿ. ಅಲ್ಲಿದೆ
ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ಲೇಬೇಕು ಆ್ಯಕ್ಚುಲಿ ಒಂದು ಆಸ್ಪೆಕ್ಟು, ಅದೇನು ಅಂತಂದರೆ ಆದಿಯೋಗಿ ರಥಗಳು. ಆದಿಯೋಗಿ ರಥಗಳನ್ನು ನೋಡಿ. ಈ ಆದಿಯೋಗಿ ರಥಗಳು ವಿಭಿನ್ನವಾಗಿರೋದಿದೆ. ಒಂದರಲ್ಲಿ ಆದಿಯೋಗಿನೇ ಕೂತಿರ್ತಾರೆ, ಅದು ಎಲ್ಲ ಕಡೆ ಸಂಚರಿಸುತ್ತೆ. ಹಳ್ಳಿಗಳಲ್ಲಿ ರಥಯಾತ್ರೆ ಮಾಡ್ತಾರೆ. ಸೊ ಇದು ಮಹಾಶಿವರಾತ್ರಿಗೆ ಸ್ವಲ್ಪ ದಿನ ಮುಂಚೆ ಇದ್ದಾಗ ಈ ರಥವನ್ನು ಶಿವಾಂಗ ಸಾಧಕರು ಅಂತ ಹೇಳ್ತಾರೆ. ಅಂದರೆ ಒಂದು ಕೋರ್ಸ್ ಅದು ಈಶ ಯೋಗದಲ್ಲಿ ಈಶನ ಅಂಗ ಆಗೋದು ಅಂತ ಅದರ ಬ್ರೀಫಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದು ಶಿವಾಂಗ ಸಾಧಕರು ಇದರಲ್ಲಿ ತೊಡಗಿರ್ತಾರೆ. ಆಮೇಲೆ ಸೆಕೆಂಡ್ನೇದು ನೋಡಿ ಅಲ್ಲಿದೆ, ಕಾಣ್ತಾ ಇದೆ ನಿಮಗೆ. ಸೊ ಅದರಲ್ಲಿ ಎಲ್ಲ ದೇವತೆಗಳನ್ನು ಇದ್ದಾರೆ. ಅದು ಗಾಡಿ, ಅದಕ್ಕೆ ಡ್ರೈವರ್ ಎಲ್ಲ ಇರ್ತಾರೆ. ಆ ಥರದ್ದೊಂದು ಇರುತ್ತೆ. ಓಕೆ, ಸೊ ಈ ಥರದ್ದೆಲ್ಲ ಇದೆ. ಇವಾಗ ಸದ್ಯಕ್ಕೆ 12 ಗಂಟೆ ಆಯಿತು ಅನಿಸುತ್ತೆ. ಸದ್ಗುರುಗಳು ಮಿಡ್ ನೈಟ್ ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ ನೋಡಿ. ಮಿಡ್ ನೈಟ್ ಮೆಡಿಟೇಷನ್ ನಡೀತಾ ಇದೆ ಇವಾಗ. ಸೊ ಎಲ್ಲಾದರೂ ಕೂತ್ಕೊಂಡು ನಾರ್ಮಲಾಗಿ ನಾನು ಮಿಸ್ ಮಾಡ್ತಾ ಇದ್ದಿಲ್ಲ ಮಿಡ್ ನೈಟ್ ಮೆಡಿಟೇಷನ್ನು. ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂಥೇಳಿ ಊಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಸೊ ಇಲ್ಲೇ ಎಲ್ಲಾದರೂ ಕೂತು ಮಿಡ್ ನೈಟ್ ಮೆಡಿಟೇಷನ್ನ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಗೆಳೆಯರೇ, ನಾವಿವಾಗ ನೋಡ್ತಾ ಇರೋ ಕಾರ್ಯಕ್ರಮವನ್ನು ಕೊಡ್ತಾ ಇರೋರು ಯಾರು ಗೊತ್ತಾ? ಆಶ್ರಮದ ಒಳಗಡೆ ಇರತಕ್ಕಂಥ ಈಶಾ ಸಂಸ್ಕೃತಿ ಅನ್ನೋ ಒಂದು ವಿದ್ಯಾಲಯ. ಆ ಈಶಾ ಸಂಸ್ಕೃತಿಯ ವಿದ್ಯಾಲಯದ ವಿದ್ಯಾರ್ಥಿಗಳು ಇವರು. ಈ ಈಶಾ ಸಂಸ್ಕೃತಿಯ ಬಗ್ಗೆ ನಾನು ಬೇರೆ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ಅದನ್ನು ಕವರ್ ಮಾಡ್ತೀನಿ. ಬಟ್ ಅಲ್ಲಿ ಗೊತ್ತಾ ಯಾವ ವಿಧದಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸಲಾಗುತ್ತೆ ಅಂತಂದರೆ, ನಾರ್ಮಲ್ ಎಜುಕೇಷನ್ ಸಿಸ್ಟಮ್ಗಳು ಆ ಥರ ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅತ್ಯುನ್ನತವಾದ ಒಳ್ಳೆಯ ಕ್ವಾಲಿಟಿ ಎಜುಕೇಷನಲ್ಲಿ ಕೊಡ್ತಾರೆ.
Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Shambho, Shambho, Shiva Shambho, Shambho.
ಸ್ನೇಹಿತರೆ, ರಾತ್ರಿಯುದ್ದಕ್ಕೂ ನಾವು ಮಾಡಿದ ಪೂಜಾ ಪಠಣೆಗಳು, ಹಾಡು, ಡ್ಯಾನ್ಸ್ಗಳ ಮಧ್ಯೆ ಈ ನಸುಕಾಗಿದ್ದು ಗೊತ್ತೇ ಆಗಲಿಲ್ಲ. ಸಮಯ ಸುಮಾರು 5:30 ಗಂಟೆ 6 ಗಂಟೆ. ಸದ್ಗುರುಗಳು ಎಲ್ಲ ಭಕ್ತವೃಂದಕ್ಕೂ ನಮಸ್ಕರಿಸಿ ಸ್ಟೇಜ್ ಇಳಿದು ಹೊರಡ್ತಾ ಇದ್ದಾರೆ. ಇದೇ ಬಹಳ ನೋವಿನ ಸಂಗತಿ. ನಾವು ನೋಡೋ ಹಾಗೆ ಮಹಾಶಿವರಾತ್ರಿ ಬರ್ತಾ ಇದೆ ಅಂತಂದರೆ ಆಶ್ರಮದಲ್ಲಿರುವವರೆಗೂ, ಆಮೇಲೆ ಸದ್ಗುರುಗಳನ್ನು ಫಾಲೋ ಮಾಡೋವರೆಗೂ, ಸ್ಪೆಷಲಿ ವಾಲಂಟಿಯರ್ಸ್ಗೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಚಟುವಟಿಕೆಗಳು ಆಶ್ರಮದಲ್ಲಿ ಭರದಿಂದ ಸಾಗಿರ್ತವೆ. ಮಹಾಶಿವರಾತ್ರಿ ಮುಗಿದ ಮೇಲೆ ಅದು ಒಂಥರ ಯಾರಿಗೂ ಬಿಟ್ಟೋಗೋ ಮನಸ್ಥಿತಿ ಇರಲ್ಲ. ಹಾಗಾಗಿ ಇದು ಒಂದು ನೋವಿನ ಸಂಗತಿ. ಬಟ್ ನಾವು ಪ್ರತಿ ವರ್ಷ ಇಲ್ಲಿ ಕಳೆಯೋ ಪ್ರತಿಯೊಂದು ಕ್ಷಣವೂ ಒಂದು ಅತ್ಯದ್ಭುತ ಕ್ಷಣ. ಸದ್ಗುರುಗಳ ಸಾನ್ನಿಧ್ಯದಲ್ಲಿರೋದು ಪ್ರತಿ ಕ್ಷಣವೂ ಒಂದು ಅಮೃತ ಕ್ಷಣ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವಾಗ ಇಲ್ಲಿಗೆ ಮಹಾಶಿವರಾತ್ರಿ ಕ್ಲೋಸ್ ಆಗುತ್ತೆ. ಮತ್ತು ಆಶ್ರಮದಲ್ಲಿನ ಚಟುವಟಿಕೆಗಳು ಹೇಗಿರ್ತವೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ